ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಆಶಾ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಬನ್ನಿ, ನಮ್ಮ ಫೇಮಸ್ ಉತ್ತರ ಕರ್ನಾಟಕದ ಈರುಳ್ಳಿ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಕಾಯಕ್ಕಿಡೋಣ. ಅದಕ್ಕೆ ಎಷ್ಟು ಬೇಕಷ್ಟು 1-2 ಸ್ಪೂನ್ ಎಣ್ಣೆನ ಹಾಕೋಣ. ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆನ ಹಾಕೋಣ. ಅದು ಚಟಪಟ ಅಂತ ಚೆನ್ನಾಗಿ ಕಾಯ್ತಾ ಇರಬೇಕಾದ್ರೆ ಇದಕ್ಕೆ ನಾನು ಒಂದು 4-5 ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಮಾಡ್ಕೊಂಬಿಟ್ಟು ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೊಪ್ಪನ್ನ ಎಲ್ಲನೂ ಸೇರಿಸ್ಕೊಂಬಿಡೋಣ. ಇದು ಒಂದೇ ಕಟ್ಟಿರೋದು, ತುಂಬಾ ಬಾಣಲಿ ಎಲ್ಲ ತುಂಬೋಗ್ಬಿಡ್ತು, ಅಷ್ಟಿತ್ತು ಇದು. ಆಮೇಲೆ ಇದು ಮಾಡ್ತಾ ಸ್ವಲ್ಪನೇ ಆಗುತ್ತೆ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ನಿಧಾನವಾಗಿಯೇ ಕೈ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಆಮೇಲೆ ಇದು ಮಾಡ್ತಾನೆ ಸ್ವಲ್ಪನೇ ಆಗುತ್ತೆ. ಈ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಈ ಪಲ್ಯ ತುಂಬಾ ಫೇವ್ರೇಟು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ನಿಧಾನವಾಗಿ ಕೈ ಆಡಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ನೀರು ಎಲ್ಲ ಏನು ಹಾಕೋಂಗೆ ಇಲ್ಲ, ಅದನ್ನೇ ನೀರು ಬಿಟ್ಕೊಳ್ಳುತ್ತೆ. ತುಂಬ ಸೂಪರಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೆಷ್ಟು ಇತ್ತು, ಆಮೇಲೆ ಎಷ್ಟಾಯಿತು, ಸ್ವಲ್ಪನೇ ಆಯಿತು. ತುಂಬ ಬಾಣಲಿ ಎಲ್ಲ ತುಂಬೋಗ್ಬಿಟ್ಟಿತ್ತು. ಇವಾಗ ಅರ್ಧ ಬಾಣಲಿ ಹಾಕಿದೆ ಅಲ್ವಾ. ನೋಡಿ, ಇದಕ್ಕೆ ನಾನು ಕಡಲೆಕಾಯಿ ಬೀಜ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ. ಅದನ್ನು 1-2 ಸ್ಪೂನು ಹಾಕ್ಕೊಂಬಿಡೋಣ. ಹಾಕ್ಕೊಂಡಾದ್ಮೇಲೆ ನಿಧಾನವಾಗಿ ಎಡ್ಸ್ಕೊಳ್ಳೋಣ. ಇದು ಎಲ್ಲ ಪಲ್ಯ ಎಲ್ಲ ಬಾಡಿದ ಮೇಲೆ ಬೆಂದಾದಮೇಲೆ ಲಾಸ್ಟಲ್ಲಿ ಹಾಕ್ಕೋಬೇಕು, ಒಂದು ಇಳಿಸುವಾಗ. ನೋಡಿ, ಇದು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಕೈ ಆಡಿಸ್ಕೊಂಡ್ಬಿಟ್ಬಿಟ್ಟು ನಾನು ಗ್ಯಾಸ್ನ ಆಫ್ ಮಾಡ್ಕೊತಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.